बहुत बहुत कठिन समय आ रहा है। एक्शन लेने के बजाय नरेंद्र मोदी देश से कह रहे हैं कि फॉरेन ट्रिप पर मत जाओ और नरेंद्र मोदी दुनिया का चक्कर काट रहे हैं। तो ये हाल है। इस वक्त लोगों के मन में कई सारे सवाल हैं, खास तौर पर पंजाब के भीतर जो स्थिति बनी हुई है, उन्हें अपने नेता की जरूरत है, लेकिन राहुल गांधी कहीं नजर नहीं आ रहे और विपक्ष को एक बड़ा मौका दे दिया है सवाल उठाने का राहुल गांधी ने। देश के एलओपी अगर 15-20 दिनों तक देश से बाहर हैं और उसके बारे में उनकी पार्टी के लोगों के द्वारा ना बताया जाए, खुद उनके बारे में ना बताया जाए, कोई उनका पब्लिक इंगेजमेंट सोशल मीडिया प्लेटफॉर्म पे ना दिखे, तो जाहिर तौर पे लोगों के भीतर ये कौतूहल का विषय बनेगा ही कि आखिर राहुल गांधी है कहाँ। जब हमने टॉप सोर्सेज को खंगाला तो एकदम पक्की जानकारी ये मिली कि राहुल गांधी यूरोप के दौरे पर हैं और यूरोप में अगर बात कर लें तो इंग्लैंड, आइसलैंड और जर्मनी, इन कम से कम इन 3 देशों के भीतर उन्होंने ये जो 15-20 दिन से वो गायब है उसका अधिकांश समय बिताया है। ನಮಸ್ಕಾರ ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಕಳೆದ ಕೆಲವು ತಿಂಗಳಿಂದ ಒಂದರಂತೆ ಹಲವು ದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿ ಫಾರಿನ್ ವಿಸಿಟ್ ಆದ್ಮೇಲೆ ಒಂದು ಪ್ರಶ್ನೆ ಕೇಳಲಾಗ್ತಾ ಇದೆ, ಇದರಿಂದ ಭಾರತಕ್ಕೆ ಏನು ಸಿಕ್ತು ಅಂತ. ಇದೇ ಪ್ರಶ್ನೆಯನ್ನ ಅಪೋಸಿಷನ್ ಕೂಡ ಮತ್ತೆ ಮತ್ತೆ ಕೇಳುತ್ತೆ. ಕಾಂಗ್ರೆಸ್ ಸೇರಿದಂತೆ ಹಲವು ನಾಯಕರು ಮೋದಿಯವರ ಈ ಫಾರಿನ್ ಟೂರ್ಸ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ವಿಷಯ ಗಮನಿಸಬೇಕು, ಮೋದಿಯವರ ಬಹುತೇಕ ವಿಸಿಟ್ಸ್ ಬಗ್ಗೆ ಒಂದು ಕ್ಲಿಯರ್ ಅಜೆಂಡಾ ಅಂತ ಇರುತ್ತೆ. ಡಿಫೆನ್ಸ್ ಡೀಲ್ಸ್, ಟ್ರೇಡ್ ಅಗ್ರಿಮೆಂಟ್ಸ್, ಇನ್ವೆಸ್ಟ್ಮೆಂಟ್, ಮೆರಿಟೈಮ್ ಸೆಕ್ಯೂರಿಟಿ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಅಂದ್ರೆ ಭಾರತ ನ್ಯಾಷನಲ್ ಇಂಟ್ರೆಸ್ಟ್. ಆದ್ರೆ ಈ ಸಮಯದಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಇದೆ. ದೇಶದ ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ರಾಹುಲ್ ಗಾಂಧಿ ಕಳೆದ ಹಲವು ವಾರಗಳಿಂದ ವಿದೇಶದಲ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಯಾವ ದೇಶದಲ್ಲಿದ್ದಾರೆ, ಯಾವ ಅಫಿಷಿಯಲ್ ಪ್ರೋಗ್ರಾಮ್ಗಾಗಿ ಹೋಗಿದ್ದಾರೆ, ಯಾವ ಮೀಟಿಂಗ್ಸ್ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಈವನ್ ಕಾಂಗ್ರೆಸ್ ಹತ್ರನೂ ಇಲ್ಲ. ಇದು ಫಾರಿನ್ ಟ್ರಿಪ್ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ, ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಬಗ್ಗೆ ಇರುವಂತ ಪ್ರಶ್ನೆ. ಯಾಕಂದ್ರೆ ಪ್ರಧಾನಿ ಆಗಿರ್ಲಿ ಅಥವಾ ಅಪೋಸಿಷನ್ ಲೀಡರ್ ಆಗಿರ್ಲಿ, ಇಬ್ರು ದೇಶದ ಜನರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಜನರಿಗೆ ಕನಿಷ್ಠ ಇಷ್ಟು ಗೊತ್ತಿರಬೇಕು, ಯಾಕೆ ಹೋಗಿದ್ದಾರೆ, ಏನಕ್ಕಾಗಿ ಹೋಗಿದ್ದಾರೆ, ದೇಶಕ್ಕೆ ಅದರ ಬೆನಿಫಿಟ್ ಏನು ಅಂತ. ರಾಹುಲ್ ಗಾಂಧಿ ಬಗ್ಗೆ ಮತ್ತೊಂದು ಕ್ರಿಟಿಸಿಸಮ್ ಏನಂದ್ರೆ, ಅವರು ಸರ್ಕಾರವನ್ನ ಕ್ರಿಟಿಸೈಸ್ ಮಾಡ್ತಾರೆ. ಆದ್ರೆ ಅವರ ಮಾತಲ್ಲಿ ಒಂದು ಆಲ್ಟರ್ನೇಟಿವ್ ವಿಷನ್ ತುಂಬಾನೇ ಕಡಿಮೆ ಕಾಣಿಸುತ್ತೆ. ಅಂದ್ರೆ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತ ಹೇಳೋದಷ್ಟೇ ಅಲ್ಲ, ನಾನು ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ದೆ ಅನ್ನೋದನ್ನ ದೇಶದ ಮುಂದೆ ಇಡಬೇಕು ಅನ್ನೋ ಮಾತು ಹಲವು ಜನರು ಹೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ರಾಹುಲ್ ಗಾಂಧಿ ಫಾರಿನ್ ಟ್ರಿಪ್ಸ್ ವೇಳೆ ಏರ್ಪೋರ್ಟ್ಗಳಲ್ಲಿ ಅಥವಾ ಪಬ್ಲಿಕ್ ಕ್ಯೂಗಳಲ್ಲಿ ನಿಂತಿರೋ ವಿಡಿಯೋಸ್ ತುಂಬಾ ವೈರಲ್ ಆಗಿದಾವೆ. ಕೆಲವರು ಇದನ್ನ ಸಿಂಪ್ಲಿಸಿಟಿ ಅಂತ ಕರೀತಾರೆ, ಇನ್ನು ಕೆಲವರು ಲೀಡರ್ ಆಫ್ ಅಪೋಸಿಷನ್ ಆಗಿರೋ ವ್ಯಕ್ತಿ ಅಫಿಷಿಯಲ್ ಡಿಗ್ನಿಟಿ, ಸೆಕ್ಯೂರಿಟಿ ಪ್ರೋಟೋಕಾಲ್ ಮತ್ತೆ ಇನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಮೇಂಟೈನ್ ಮಾಡಬೇಕು ಅಂತ ವಾದ ಮಾಡ್ತಾರೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದ್ರೆ, ದೇಶದಲ್ಲಿ ಒಂದ್ರ ಹಿಂದೆ ಒಂದರಂತೆ ಒಂದು ಹಲವಾರು ಪ್ರಮುಖ ರಾಜಕೀಯ ಮತ್ತು ರಾಷ್ಟ್ರೀಯ ಬೆಳವಣಿಗೆಗಳು ಆಗ್ತಾ ಇರುವಾಗ ಅಪೋಸಿಷನ್ ಲೀಡರ್ ದೀರ್ಘಕಾಲ ವಿದೇಶದಲ್ಲಿದ್ದರೆ ಸರ್ಕಾರವನ್ನ ಯಾರು ಪ್ರಶ್ನೆ ಮಾಡ್ತಾರೆ? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದಷ್ಟೇ ಬಲವಾದ ಅಪೋಸಿಷನ್ ಕೂಡ ಇರಬೇಕು. ಸರ್ಕಾರದ ತಪ್ಪುಗಳನ್ನ ಹೈಲೈಟ್ ಮಾಡೋದು, ಆಲ್ಟರ್ನೇಟಿವ್ ಪಾಲಿಸಿ ಕೊಡೋದು, ಜನರ ಪರವಾಗಿ ಒಂದು ಧ್ವನಿ ಎತ್ತೋದು ಅಪೋಸಿಷನ್ನ ಪ್ರಮುಖ ಜವಾಬ್ದಾರಿ. ಹಾಗಾದ್ರೆ ಪ್ರಶ್ನೆ ಫಾರಿನ್ ಟ್ರಿಪ್ಸ್ ಬಗ್ಗೆ ಅಲ್ಲ, ಪ್ರಶ್ನೆ ಅಕೌಂಟಬಿಲಿಟಿ ಬಗ್ಗೆ. ಪ್ರಧಾನಿ ಮೋದಿ ಅವರ ಫಾರಿನ್ ಪಾಲಿಸಿ ಕಳೆದ 12 ವರ್ಷಗಳಲ್ಲಿ ಭಾರತಕ್ಕೆ ಏನು ಕೊಟ್ಟಿದೆ? ಕಾಂಗ್ರೆಸ್ನ ಫಾರಿನ್ ಪಾಲಿಸಿ ಅಪ್ರೋಚ್ ಏನಾಗಿತ್ತು? ಇಂದು ಅದು ಬದಲಾಗಿದೆಯಾ? ರಾಹುಲ್ ಗಾಂಧಿ ಅವರ ರಾಜಕೀಯ ವಿಷನ್ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಫ್ಯಾಕ್ಟ್ಸ್ ಅಂಡ್ ಎವಿಡೆನ್ಸ್ ಜೊತೆಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಪ್ರಧಾನಮಂತ್ರಿ ಮೋದಿ ಅವರು ಒಂದು ಇಂಪಾರ್ಟೆಂಟ್ ಭೇಟಿಗಾಗಿ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಆಸ್ಟ್ರೇಲಿಯಾಗೆ ಹೋಗೋ ಮೊದಲು ಅವರು ಇಂಡೋನೇಷ್ಯಾಗೆ ಭೇಟಿ ಕೊಟ್ಟಿದ್ರು ಮತ್ತು ಅವರು ಇವತ್ತು ನ್ಯೂಜಿಲೆಂಡ್ ನಲ್ಲಿ ಇದ್ದಾರೆ. ಇಂದು ನಾವು ಇಂಡೋನೇಷ್ಯಾ ಅಂಡ್ ಆಸ್ಟ್ರೇಲಿಯಾ ಈ ಎರಡೂ ದೇಶಗಳ ಸಿಗ್ನಿಫಿಕೆನ್ಸ್, ವಿಶೇಷವಾಗಿ ಚೈನಾನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನೋಡಬೇಕಾಗಿದೆ. ನೀವು ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ ಈ ಎರಡೂ ವಿಸಿಟ್ಸ್ ನ ಗಮನಿಸ್ತಿದ್ರೆ ಒಂದು ಕಾಮನ್ ಪಾಯಿಂಟ್ ನ ಖಂಡಿತ ಅಬ್ಸರ್ವ್ ಮಾಡಿರ್ತೀರಾ. ಅದೇನಂದ್ರೆ, ಈ ಮೂಮೆಂಟ್ ನಲ್ಲಿ ಭಾರತ ಮುಂದೆ ಇರುವಂತಹ ಕಾಮನ್ ಯೂನಿಫೈಡ್ ಥ್ರೆಟ್ ಅಂದ್ರೆ ಚೈನಾನ ಹೇಗೆ ಟ್ಯಾಕಲ್ ಮಾಡುವ ಒಂದು ಸ್ಟ್ರಾಟಜಿಯ ಜೊತೆಗೆ ಭಾರತ ಈ ಎರಡು ಸ್ಟೇಟ್ಗೆ ಭೇಟಿ ನೀಡಿದೆ. ಇನ್ನೊಂದು ವಿಷಯ ನಾವು ಸ್ವಲ್ಪ ಗಮನದಿಂದ ಅಬ್ಸರ್ವ್ ಮಾಡಿದ್ರೆ, ಈ ಎರಡು ಸ್ಟೇಟ್ಸ್ ನಲ್ಲಿ ಒಂದು ಕಾಮನ್ ವಿಷಯ ಇದೆ. ಅದೇನಂದ್ರೆ, ಈ ಎರಡೂ ಕಂಟ್ರೀಸ್ ಜೊತೆಗಿನ ಎಂಗೇಜ್ಮೆಂಟ್ ನಲ್ಲಿ ಭಾರತ ಕೇವಲ ಎಕನಾಮಿಕ್ ಡಿಪ್ಲೊಮಸಿಗೆ ಮಾತ್ರ ಒತ್ತು ಕೊಡಲಿಲ್ಲ, ಅದೇ ಮಟ್ಟದಲ್ಲಿ ಡಿಫೆನ್ಸ್ ಡಿಪ್ಲೊಮಸಿಗೆ ಪ್ರಯಾರಿಟಿ ಕೊಟ್ಟಿದೆ. ಇದು ಭಾರತದ ಡಿಪ್ಲೊಮಸಿಯ ಒಂದು ಹೊಸ ಟೆಂಪ್ಲೇಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತದ ಫಾರಿನ್ ಪಾಲಿಸಿ ಅಥವಾ ಡಿಪ್ಲೊಮಸಿಯನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅದು ಮೋಸ್ಟ್ಲಿ ಎಕನಾಮಿಕ್ ಲೆವೆಲ್ನಲ್ಲೇ ಜಾಸ್ತಿ ಫೋಕಸ್ ಮಾಡ್ತಾ ಇತ್ತು. ಬಟ್ ಈಗ ಡಿಫೆನ್ಸ್ ಎಂಗೇಜ್ಮೆಂಟ್, ವಿಶೇಷವಾಗಿ ಈ ಎರಡು ದೇಶಗಳಾದ ಇಂಡೋನೇಷ್ಯಾ ಮತ್ತೆ ಆಸ್ಟ್ರೇಲಿಯಾ ಜೊತೆಗೆ ತುಂಬಾ ವೇಗವಾಗಿ ಹೆಚ್ಚಾಗ್ತಿರೋದು ಕಾಣಿಸ್ತಾ ಇದೆ. ಹಾಗಾದ್ರೆ ಇದ್ರ ಹಿಂದಿನ ಬಿಗ್ಗೆಸ್ಟ್ ರೀಸನ್ ಏನು? ಕಾರಣ ಏನಂದ್ರೆ, ಇವತ್ತು ಚೈನಾ ಭಾರತವನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಲ್ಲಿ ಮತ್ತೆ ಮತ್ತೆ ಥ್ರೆಟನ್ ಮಾಡ್ತಾ ಇದೆ. ಕೆಲವೊಮ್ಮೆ ಬ್ರಹ್ಮಪುತ್ರ ರಿವರ್ನ ನೀರನ್ನ ಒಂದು ರೀತಿ ವಾಟರ್ ಬಾಂಬ್ ಆಗಿ ಯೂಸ್ ಮಾಡೋ ಸ್ಟ್ರಾಟಜಿ ಮಾಡ್ತಿದೆ. ಇನ್ನೊಂದೆಡೆ ಸಲಾಮಿ ಸ್ಲೈಸಿಂಗ್ ಸ್ಟ್ರಾಟಜಿ ಮೂಲಕ ನಿಧಾನವಾಗಿ ಭಾರತ ಟೆರಿಟೋರಿಯನ್ನ ಕಬಳಿಸೋ ಪ್ರಯತ್ನ ಮಾಡ್ತಾ ಇದೆ. ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ ಇವತ್ತು ಚೈನಾ ಕಡೆಯಿಂದ ಎಕನಾಮಿಕ್ ಕೋರ್ಷನ್
ಮತ್ತೆ ಟ್ರೇಡ್ ಬ್ಲಾಕೇಡ್ಸ್ನ ಎದುರಿಸ್ತಾ ಇದ್ದಾವೆ. ಈ ಕಂಟೆಕ್ಸ್‌ನಲ್ಲಿ ಆಸ್ಟ್ರೇಲಿಯಾ ಆಗಿರ್ಲಿ, ಇಂಡೋನೇಷ್ಯಾ ಆಗಿರ್ಲಿ ಅಥವಾ ಇಂಡಿಯಾ ಆಗಿರ್ಲಿ, ಈ 3 ದೇಶಗಳಿಗೂ ಒಂದು ವಿಷಯ ಕ್ಲಿಯರ್ ಆಗಿದೆ. ಅದೇನಂದ್ರೆ, ನಾವು ಒಬ್ಬೊಬ್ಬರಾಗಿ ನಿಂತ್ರೆ ಚೈನಾ ಈ 3 ದೇಶಗಳನ್ನ ಸುಲಭವಾಗಿ ಬುಲಿ ಮಾಡುತ್ತೆ. ಆದ್ರೆ ನಾವು ಎಲ್ಲರೂ ಒಂದಾಗಿ ನಿಂತ್ರೆ ಚೈನಾ ಬಳಿ ಇರುವಂತಹ ಆ ಲಿವರೇಜ್‌ನ ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಅದಕ್ಕಾಗಿಯೇ ನೀವು ನೋಡಿದ್ರೆ ಇಂಡೋನೇಷ್ಯಾ ಆಗಿರ್ಲಿ ಅಥವಾ ಆಸ್ಟ್ರೇಲಿಯಾ ಆಗಿರ್ಲಿ, ಭಾರತ ಮೊದಲಿಗೆ ಮಾಡಿದ್ದ ಕೆಲಸ ಏನಂದ್ರೆ, ಈ ಎರಡೂ ದೇಶಗಳ ಜೊತೆಗೆ ತನ್ನ ಪಾರ್ಟ್ನರ್‌ಶಿಪ್ ಅನ್ನ ಸ್ಟ್ರಾಟಜಿಕ್ ಲೆವೆಲ್‌ನಲ್ಲಿ ಎಲಿವೇಟ್ ಮಾಡಿತ್ತು. ಮುಖ್ಯವಾಗಿ ಆಸ್ಟ್ರೇಲಿಯಾ ಜೊತೆ ನೋಡಿದ್ರೆ ಒಂದು ಮ್ಯೂಚುವಲ್ ಲಾಜಿಸ್ಟಿಕ್ಸ್ ಸಪೋರ್ಟ್ ಅಗ್ರಿಮೆಂಟ್‌ಗೆ ಸೈನ್ ಮಾಡಲಾಗಿದೆ. ಇದರ ಅಡಿಯಲ್ಲಿ ಇಂಡೋ ಪೆಸಿಫಿಕ್ ಅನ್ನ ಒಂದು ಯುನಿಫೈಡ್ ಥಿಯೇಟರ್ ಆಫ್ ಸೆಕ್ಯೂರಿಟಿ ಅಂತ ಪರಿಗಣಿಸಲಾಗಿದೆ. ಇವತ್ತು ನೋಡಿದ್ರೆ ಭಾರತ ಯಾವುದೋ ಸಾಮಾನ್ಯ ಜನರಿಕ್ ಟ್ರೇಡ್ ಅಗ್ರಿಮೆಂಟ್‌ನ ಇಂಡೋನೇಷ್ಯಾ ಅಥವಾ ಆಸ್ಟ್ರೇಲಿಯಾ ಜೊತೆ ಸೈನ್ ಮಾಡ್ಕೊಂಡು ಬಂದಿದೆ ಅಂತ ಹೇಳೋದು ಸರಿಯಲ್ಲ. ಯಾಕಂದ್ರೆ ಈ ಅಗ್ರಿಮೆಂಟ್ಸ್ ಹಿಂದೆ ಇರೋ ಒಂದು ದೊಡ್ಡ ಪಿಕ್ಚರ್ ನೋಡಿದ್ರೆ, ಇಲ್ಲಿ ಒಂದು ಹೊಸ ಡಿಫೆನ್ಸ್ ಆರ್ಕಿಟೆಕ್ಚರ್ ನಿಧಾನವಾಗಿ ಎಮರ್ಜ್ ಆಗ್ತಿದೆ ಅನ್ನೋದು ಅರ್ಥ ಆಗುತ್ತೆ. ಮತ್ತು ಈ ಡಿಫೆನ್ಸ್ ಆರ್ಕಿಟೆಕ್ಚರ್ ಅಮೆರಿಕದ ಯುಎಸ್ ಅಂಬ್ರೆಲಾ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಒಳಗೆ ಬಿಲ್ಡ್ ಆಗ್ತಾ ಇದೆ. ಇವತ್ತು ಭಾರತ ಬಳಿಯೂ ಹಾಗೆ ಆಸ್ಟ್ರೇಲಿಯಾ ಬಳಿಯೂ ಅಮೆರಿಕ ಕೊಟ್ಟಿರುವಂತಹ P-8 ಮೆರಿಟೈಮ್ ಪ್ಯಾಟ್ರೋಲ್ ಏರ್‌ಕ್ರಾಫ್ಟ್ ಇದೆ. ಅಮೆರಿಕ ಈ ಏರ್‌ಕ್ರಾಫ್ಟ್ ಅನ್ನೇ 2 ದೇಶಗಳಿಗೆ ಇಂಡಿವಿಜುವಲಿ ಮಾರಿದೆ. ಆದ್ರೆ ಈಗ ತಮ್ಮ ಡಿಫೆನ್ಸ್ ಆರ್ಕಿಟೆಕ್ಚರ್‌ನ ಇನ್ನಷ್ಟು ಮರ್ಜ್ ಮಾಡ್ಕೊಳ್ಳೋಕೆ ಭಾರತ ಮತ್ತು ಆಸ್ಟ್ರೇಲಿಯಾ ಇತ್ತೀಚೆಗೆ ಏರ್ ಟು ಏರ್ ರಿಫ್ಯೂಲಿಂಗ್ ಅಗ್ರಿಮೆಂಟ್‌ಗೆ ಸಹಿ ಹಾಕಿದವೆ. ಇದು ಯುಎಸ್ ಅಂಬ್ರೆಲಾ ಅಡಿಯಲ್ಲಿ ಒಂದು ಸ್ಟೆಪ್ ಅಹೆಡ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದೇನೆಂದ್ರೆ ಲಾಜಿಸ್ಟಿಕ್ ಸಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಅಗ್ರಿಮೆಂಟ್‌ನ ಅಡಿಯಲ್ಲಿ ಭಾರತ ಈಗ ಒಂದು ಪ್ರಮುಖ ಡಿಸಿಷನ್ ತೆಗೆದುಕೊಂಡಿದೆ. ಇನ್ನು ಮುಂದೆ ಭಾರತ ಏರ್‌ಕ್ರಾಫ್ಟ್ಸ್ ಆಗಿರ್ಲಿ ಅಥವಾ ಮಿಲಿಟರಿ ಪ್ಲೇನ್ಸ್ ಆಗಿರ್ಲಿ, ಸಬ್‌ಮರೀನ್ಸ್ ಮತ್ತೆ ನೇವಲ್ ಶಿಪ್ಸ್ ಆಗಿರ್ಲಿ, ಅವು ಆಸ್ಟ್ರೇಲಿಯಾದ ಬೇರೆ ಬೇರೆ ಬೇಸ್‌ಗಳಲ್ಲಿ ರಿಫ್ಯೂಯಲ್ ಮಾಡ್ಕೊಳ್ಬಹುದು. ಅಲ್ಲೇ ರಿಆರ್ಮ್ ಕೂಡ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಅಡ್ವಾನ್ಸ್ ಲೆವೆಲ್ ಸರ್ವಿಸಿಂಗ್ ಸೌಲಭ್ಯನೂ ಪಡೆದುಕೊಳ್ಳಬಹುದು. ಇದು ಯಾಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇವತ್ತಿನ ಡೇಟ್‌ನಲ್ಲಿ ಇದರ ಕೋರ್ ಮೋಟಿವ್ ನೋಡಿದ್ರೆ, ಭಾರತ, ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಒಂದು ಹೊಸ ಡಿಫೆನ್ಸ್ ಆಕ್ಸಿಸ್ ನಿರ್ಮಾಣ ಆಗ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಯಾಕೆ ಬೇಕಾಗಿದೆ ಅಂದ್ರೆ, ಸೌತ್ ಚೈನಾ ಸೀನಲ್ಲಿ ಚೈನಾ ತನ್ನ ಆಕ್ಟಿವಿಟೀಸ್‌ನ ಕಂಟ್ರೋಲ್ ಮಾಡದೆ ಇದೇ ರೀತಿ ಮುಂದುವರಿಸಿದ್ರೆ, ಸೌತ್ ಚೈನಾ ಸೀ ನಂತರ ಅದರ ನೆಕ್ಸ್ಟ್ ಸ್ಟೆಪ್ ಇಂಡೋ ಪೆಸಿಫಿಕ್ ಕಡೆ ಇರ್ಬೋದು ಅನ್ನೋದು ಈ 3 ದೇಶಗಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿಯೇ ಈ ನೇವಲ್ ಕೊಲಾಬರೇಷನ್ ಅನ್ನೋದು ಕೇವಲ ಕೋಆಪರೇಷನ್ ಅಲ್ಲ, ಶೇರ್ಡ್ ಡಿಟರೆನ್ಸ್ ಅಂದ್ರೆ ಒಟ್ಟಾಗಿ ಚೈನಾಗೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಡೋ ಸ್ಟ್ರಾಟಜಿ ಮೇಲೆ ಬೇಸ್ ಆಗಿದೆ. ಅದು ಸ್ವಾಂಗ್ ಪೋರ್ಟ್ ಆಗಿರ್ಲಿ ಅಥವಾ ಆಸ್ಟ್ರೇಲಿಯಾ ಜೊತೆ ಇರುವಂತಹ ಮ್ಯೂಚುವಲ್ ಲಾಜಿಸ್ಟಿಕ್ಸ್ ಸಪೋರ್ಟ್ ಅಗ್ರಿಮೆಂಟ್ ಆಗಿರ್ಲಿ, ಇಲ್ಲಿ ಆಬ್ಜೆಕ್ಟಿವ್ ಒಂದೇ. ನಾವು ನಮ್ಮ ಇಂಟೆಲಿಜೆನ್ಸ್ ಅನ್ನ ಕೋಆರ್ಡಿನೇಟೆಡ್ ಮಾಡಿ ಪೂಲ್ ಮಾಡ್ಕೊಂಡ್ರೆ, ಅದ್ರ ಜೊತೆಗೆ ನಮ್ಮ ಅಂಡರ್ ಸಿ ಸರ್ವೇಲೆನ್ಸ್ ಅನ್ನ ಲಿಂಕ್ ಮಾಡ್ಕೊಂಡ್ರೆ, ಜೊತೆಗೆ ನೇವಲ್ ಬೇಸಸ್ಗಳನ್ನ ಒಬ್ಬರ ಜೊತೆಗೆ ಒಬ್ರು ಕನೆಕ್ಟ್ ಮಾಡ್ಕೊಂಡ್ರೆ, ಚೈನಾಗೆ ಒಂದು ಕ್ಲಿಯರ್ ಮೆಸೇಜ್ ಹೋದಂಗಾಗುತ್ತೆ. ಅಂದ್ರೆ ಮೆರಿಟೈಮ್ ಹೈವೇಸ್ ಅನ್ನ ಯಾವ ರೀತಿಯಲ್ಲಾದ್ರೂ ಚೋಕ್ ಮಾಡಲು ಚೈನಾ ಪ್ರಯತ್ನ ಮಾಡಿದ್ರೆ ಒಂದು ವೇಳೆ ನಿಯರ್ ಬೈ ಫ್ಯೂಚರ್ ನಲ್ಲಿ, ಆಗ ಅದು ಯುಎಸ್ ನೇವಿಯನ್ನ ಮಾತ್ರ ಫೇಸ್ ಮಾಡಬೇಕಾಗಿಲ್ಲ. ಅದ್ರ ಬದಲು ರೀಜನಲ್ ಡೆಮೋಕ್ರಸೀಸ್‌ಗಳ ಒಂದು ಇಂಟರ್ ಕನೆಕ್ಟೆಡ್ ವಾಲ್ ಅನ್ನೇ ಎದುರಿಸಬೇಕಾಗುತ್ತೆ. ಆ ವಾಲ್ ನಲ್ಲಿ ಆಸ್ಟ್ರೇಲಿಯಾ ಇರುತ್ತೆ, ಇಂಡಿಯಾ ಇರುತ್ತೆ, ಜೊತೆಗೆ ಇಂಡೋನೇಷ್ಯಾ ಕೂಡ ಇರುತ್ತೆ. ಚೈನಾಗೆ ಇಲ್ಲಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಷ್ಟು ದಿನ ಚೈನಾ ಏನ್ ನಂಬ್ಕೊಂಡು ಬಂದಿತ್ತಂದ್ರೆ, ಇಂಡೋ ಪೆಸಿಫಿಕ್ ರೀಜನ್ ತುಂಬಾ ಫ್ರಾಗ್ಮೆಂಟೆಡ್ ಆಗಿದೆ ಅನ್ನೋದು. ಅಲ್ಲಿ ಇಂಡಿವಿಜುವಲ್ ಆಗಿ ತುಂಬಾ ಸ್ಮಾಲ್ ಸ್ಮಾಲ್ ಸ್ಟೇಟ್ಸ್ ಇದಾವೆ. ಆ ಸ್ಮಾಲ್ ಸ್ಮಾಲ್ ಸ್ಟೇಟ್ ಜೊತೆಗೆ ಒಂದ್ರ ಜೊತೆ ಇನ್ನೊಂದು ಕೋಆಪರೇಟ್ ಮಾಡದೇ ಇದ್ರೆ, ಆ ಕಾಂಟೆಕ್ಸ್ಟ್ ನಲ್ಲಿ ಸ್ಮಾಲ್ ಸ್ಟೇಟ್ಸ್‌ನ ಕಂಟ್ರೋಲ್ ಮಾಡೋದು ತುಂಬಾ ನನಗೆ ಕಷ್ಟ ಆಗೋದಿಲ್ಲ ಅಂತ. ಇದೇ ರೀಸನ್ ಇಂದ ನೀವು ಒಂದು ನ್ಯೂ ರೀಜನಲ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಡೆವಲಪ್ ಆಗ್ತಿರೋದನ್ನ ಇಲ್ಲಿ ನೋಡಬಹುದು ನೀವು. ಇದರಲ್ಲಿ ಒಂದು ತುಂಬಾ ಪೆಕ್ಯುಲಿಯರ್ ವಿಷಯ ಇದೆ. ಅದೇನಂದ್ರೆ, ಈಗ ಇಲ್ಲಿ ದೊಡ್ಡ ಸ್ಟೇಟ್ಸ್ ಆದ ಇಂಡಿಯಾ, ಇಂಡೋನೇಷ್ಯಾ ಮತ್ತೆ ಆಸ್ಟ್ರೇಲಿಯಾ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿದ್ದಾವೆ. ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ. ಇಲ್ಲಿ ದೊಡ್ಡ ಸ್ಟೇಟ್ಸ್ ಪರಸ್ಪರ ಯುನೈಟ್ ಆದಾಗ ಅದರ ಮೆಸೇಜ್ ಈ ಸ್ಮಾಲ್ ಸ್ಟೇಟ್‌ಗಳಿಗೂ ಹೋಗುತ್ತೆ. ಆಗ ಅವ್ರಿಗೆ ಇಂಡೈರೆಕ್ಟ್‌ಲಿ ಕನ್ವಿನ್ಸ್ ಮಾಡಿ ನಮ್ಮ ಜೊತೆಗೆ ಜಾಯಿನ್ ಆಗಿ ಅನ್ನೋ ಸಿಗ್ನಲ್ ಕೂಡ ಹೋಗುತ್ತೆ. ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆದ್ಮೇಲೆ ಈ ಕಾಂಟೆಕ್ಸ್ಟ್‌ನಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಚೈನಾಗೆ ಇದ್ದಂತಹ ಇಂಡಿವಿಜುವಲ್ ಲಿವರೇಜ್ ಅಂದ್ರೆ ಇಂಡೋ ಪೆಸಿಫಿಕ್‌ನ ಸ್ಮಾಲ್ ಸ್ಮಾಲ್ ಸ್ಟೇಟ್‌ಗಳಿಗೆ ಒಂದೊಂದಾಗಿ ತನ್ನ ಸ್ಟ್ರಿಂಗ್ ಆಫ್ ಪರ್ಸ್‌ನ ಬಲೆಗೆ ಬೀಳಿಸಿಕೊಳ್ಳೋದು, ಈ ಷಡ್ಯಂತ್ರವನ್ನ ನಾವು ಇಲ್ಲಿ ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ಈ ಕಾಂಟೆಕ್ಸ್ಟ್‌ನಲ್ಲಿ ಕೊನೆಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇವತ್ತು ಭಾರತ ಪರ್ಟಿಕ್ಯುಲರ್ ಈ ವಿಸಿಟ್ ಮೂಲಕ ಅದು ಇಂಡೋನೇಷ್ಯಾ ಆಗಿರ್ಲಿ ಅಥವಾ ಆಸ್ಟ್ರೇಲಿಯಾ ಆಗಿರ್ಲಿ, 2 ಪ್ರಮುಖ ವಿಷಯಗಳನ್ನ ಕ್ಲಿಯರ್ ಮಾಡಿದೆ. ಮೊದಲನೇದು, ಇನ್ನು ಮುಂದೆ ಫಾರಿನ್ ಪಾಲಿಸಿ ಮತ್ತು ಡಿಪ್ಲೊಮಸಿನಲ್ಲಿ ನೇವಿ ಕೂಡ ಒಂದು ಪ್ರಮುಖ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಅನ್ನೋದು. ಅಗತ್ಯ ಬಂದಾಗ ನಾವು ಅದನ್ನ ಸಂಪೂರ್ಣವಾಗಿ ಬಳಸ್ತೇವೆ ಅನ್ನೋದು ಇಲ್ಲಿ ನಾವು ಒಂದು ಚೈನಾಗೆ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದೀವಿ. ಎರಡನೇದು, ಭಾರತ ಈಗ ಡಿಫೆನ್ಸ್ ಆರ್ಕಿಟೆಕ್ಚರ್‌ನ ಮರ್ಜ್ ಮಾಡುವ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದೆ. ಅಂದ್ರೆ ಬೇರೆ ಬೇರೆ ದೇಶಗಳ ಡಿಫೆನ್ಸ್ ಆರ್ಕಿಟೆಕ್ಚರ್‌ನ ಫ್ಯೂಸ್ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಬಿಕಾಸ್ ಈ ಡಿಫೆನ್ಸ್ ಆರ್ಕಿಟೆಕ್ಚರ್‌ಗಳ ಫ್ಯೂಷನ್ ಆದಾಗ ಮಾತ್ರ ಚೈನಾಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೋದಂಗಾಗುತ್ತೆ. ಅದು ಏನಂದ್ರೆ, ಇಲ್ಲಿ ಒಂದು ಶೇರ್ಡ್ ಡೆಟರೆನ್ಸ್ ಇದೆ. ಅದನ್ನ ಚೈನಾ ಒಬ್ಬಂಟಿಯಾಗಿ ಟ್ಯಾಕಲ್ ಮಾಡೋದು ಅಷ್ಟು ಸುಲಭವಲ್ಲ ಅಂತ. ಮತ್ತು ಚೈನಾ ಯಾವ ರೀತಿ ಅಗ್ರೆಸಿವ್ ಆಕ್ಟಿವಿಟಿ ಮಾಡಿದ್ರು ಕೂಡ ಇಲ್ಲಿ ಒಂದು ಶೇರ್ಡ್ ವಾಲ್ ಆಫ್ ಡೆಮೋಕ್ರಸಿ ಇದೆ. ಅದು ಚೈನಾನ ಅಪೋಸ್ ಮಾಡಲು ಯಾವಾಗ್ಲೂ ರೆಡಿ ಇದೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಇವತ್ತು ಚೈನಾದ ಜಿ ಜಿನ್‌ಪಿಂಗ್ ಸರ್ಕಾರಕ್ಕೆ ಮುಟ್ಟಿದೆ. ಹಾಗಾದ್ರೆ ಮೋದಿ ಅವರ ಇಂಡೋನೇಷ್ಯಾ ಅಂಡ್ ಆಸ್ಟ್ರೇಲಿಯಾ 2 ನೇಷನ್ ವಿಸಿಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಡೀಪ್ ಜಿಯೋಪೊಲಿಟಿಕಲ್ ಅನಾಲಿಸಿಸ್‌ಗಾಗಿ ನಮ್ಮ ಚಾನೆಲ್‌ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.